ಗಂಡಿಗೆ ಬೆಳಸು ಪುಂಡಾರ ಬಂದಿರಿ ಗಂಡಸರು ಹುಟ್ಟಿಲೋ ಗಂಡಿಲಿ ನೀನು ಸ್ವಾಂಡಿ ಹೊಡೆದಿವ ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡವ್ ನೀನು ಹುಟ್ಟಿದೇನೋ ಗಾಳಿಲಿ ಹುಟ್ಟಿದೇನೋ ಗಾಳಿಲಿ ಬಿದ್ದಿದೇನೋ ಬುಟ್ಟಿಲಿ ಅವ್ರು ಬ್ಯಾರೆ ಅಂದಾರಿ ಮಾತು ನಾವು ಜರ ಅದನ್ನ ಮುಚ್ಚಿಡ್ಬೇಕಾಗಿದೆ ಯಾಕಂದ್ರ ಅಸಲಿನ ಶಬ್ದ ಅಡಿಗೆ ತಯಾರೈತಿಪ್ಪ ಯಾವ್ದು ಹೊಟ್ಟಿಗೆ ಹತ್ತೈತಿ ಅಷ್ಟ ತಗೋಬೇಕಾಗೈತಿ ಹೌದೌದ್ರಿ ಯಾವ್ದು ಹೊಟ್ಟಿಗೆ ಹತ್ತಂಗಿಲ್ಲ ಅದನ್ನ ದಂಡಿಗೆ ಸರಿಸಿಡ್ಬೇಕಾಗೈತಿ ಹಂಗ ಹೇಳತ್ತೇರಿ ಗಂಡ ಹಾಡೋರು ಏನಂತ ಹೇಳತ್ತಾನು ತಮ್ಮ ಹಾಡಿಕೆ ಮಾಡಿದ್ರೆ ಹೆಂಗ ಮಾಡಿರ್ಬೇಕು ಹೆಂಗ್ರಿ ಹಾಡಿಕೆ ಮಾಡ್ರ ಈಗ ಗಂಡನ ಬೆಳೆಸ್ಕೊತ ಬಂದಿದ್ದಿ ಬಂದಾನು ಏನಕ್ಕ ಸಂದಿನ್ಯಾಗ ಗಂಡ ದೊಡ್ಡವ ಗಂಡನೇ ಸರ್ವಸ್ವ ಗಂಡನೇ ಹೆಚ್ಚಿನವತ್ ಹೇಳಿದ್ದಿ ಹೇಳಿದ್ರಲ್ಲ ಮಹಾಭಾರತ ಲೇಖಿ ನಾವು ಗಂಡ ಕಮ್ಮಿ ಅದೇ ಅಂತ ಹೇಳಿ ಪುರಾಣ ಲೇಖಿ ಗಂಡನ ಕಮ್ಮಿ ಮಾಡ್ಕೊತ ಬಂದಿದ್ದೀವ ಗಂಡನ ಮಾಡ್ಕೊಳ್ಳದ ಮುಕ್ತಿ ಗಂಡಾಳ ಶಬರಿ ಅಂತ ಹೇಳ್ಕೊತ ಬಂದಿದ್ದೀವ ಅವಾಗ ಇವ್ರೇನು ಹೇಳ್ರಿ ಇವ್ ಹೇಳ್ತಾನು ಶಬರಿಗೆ ದೇವ್ರಂದ್ರ ಗಂಡ ಗುರು ಅಂದ್ರ ಗಂಡ ಏ ತಮ್ಮ ಯಾರ ಊರಾಗ್ರೆ ಬಡಸ್ಕೊಂಡು ಹಾದಿ ಇದನ್ನ ಇದ ಹೇಳಿ ಹೇಳಿ ಮತ್ತೊಂದು ಊರಾಗ ಇದು ಹೇಳಿ ರಾಮಕಿಗೆ ಗಂಡ ಆಗ್ತಾನ ಶಬರಿಗೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ ಗುರು ಲಿಂಗ ಜಂಗಮ ಪಾದದಕ್ಕ ಪ್ರಸಾದನ ಬೇರೆ ಬಾಳಿ ಹಣ್ಣ ಹೊರಗಿರ್ತಾಗ ಹಣ್ಣ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಹಂಗ ಗುರುನ ಬೇರೆ ದೇವರ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಹಿಂಗ ರಾಮ ಬೇರೆ ಗಂಡ ಬೇರೆ ಗುರುನ ಬೇರೆ ರಾಮ ಶಬರಿಗೆ ಗಂಡ ಅಲ್ಲವ ನಿನಗ ನಾ ಕೇಳಿದ್ದ ಬೇರೆ ನೀ ಬಂದ ನನಗ ಹೇಳೋದ ಬೇರೆ ಶಬರಿಗೆ ಗಾಂಡ ಇಲ್ಲ ಗಾಂಡಿಲ್ಲದ ಮುಕ್ತಿ ಗಂಡಾಳತನ ಸಿದ್ಧಾಂತ ಕೊಟ್ಟನಿ ಏ ಇಲ್ಲ ಆಕಿಗೆ ಇಂಥವನ ಗಾಂಡದ ಅನ್ನುವತ್ತ ನೀ ಸಿದ್ಧಾಂತ ಕೊಡ್ಬೇಕಾಗಿತ್ತು ಸಿದ್ಧಾಂತ ಕೊಡ್ಬೇಕಲ್ಲ ರಾಮಕಿ ಗಾಂಡದನ ಹೇಳ್ತಿ ಎದರ್ಲೇರೆ ಬಡಿಲ್ ನಿಮ್ಮನ ವಿಚಾರ ಮಾಡಿ ಮಾತಾಡೋ ಹುಡುಗ ಬಾಳ ಮೊದಲ ನಿನಗೊಂದು ಮಾತು ಹೇಳ್ತಾನ ಮಸೀಮಿನಾಳದವ್ರು ನಾವು ಪೇಚಿನಾಗ ಹಾಕಿ ಒಮ್ಮೆ ಸಿಗಿಸಿದ್ ಕೆಳಗೆ ಒಗದಿವ ಎದ್ದ ಆಳಾಗು ಮುಸ್ಕಿಲತ್ತಿ ಬಾಳ ಬಿರಿ ಅದಕ್ಕ ಹೇಳೇನ್ಯ ಮಸೀಮಿನಾಳದವ್ರ ಸಂಗಟ ಹಾಡಿಕೆ ಮಾಡೋದ ಬೇರೆ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದ ಬೇರೆ ಮಸೀಬ್ನಾಳ ವಿದ್ಯಾ ಬರೇ ಹಾಡ್ಕಿಗೆ ಬರ್ತಾಳಂದ್ರ ಸಾಕು ಏನಾಗ್ತದ ಎಷ್ಟೋ ಗಂಡಾಡು ಬಗಲಾಗ ಉರಿ ಬಿಟ್ಟ ಕೌಂದಿ ಹೊಚ್ಕೊಂಡು ಮನ್ಯಾಗ ಮನಿಗ್ಯಾವ ಕಿವ್ ಬಂದ ನೋಡ್ರಿ ನೀನ್ ಹುಟ್ಟಿದ್ದು ಕಣ್ ತೆರದಾನ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ಅಪ್ಪ ಇದು ಅಲ್ಲದ ತಮ್ಮ ಈಗ ಹೆಂಗ ಈಗ ಸುದ್ದಿ ಬೇರೆ ಬಂದದ್ರಿ ಏನ್ ಬಂದದ ಯಾಕಂದ್ರ ಈಗ ಹಾಲು ಬರ್ತಾವತ್ರಿಪ್ಪ ಹೆಂಗ್ರಿ ಹೆಂಗ ಹಾಲು ಬರ್ತಾವತ್ತ ಹಾಲು ಹೆಂಗ ಬರ್ತಾವ ಹುಟ್ಟಿದ ತಕ್ಷಣ ಹಾಲು ಬರ್ತಾವ ಗಾಂಡಿ ಇರ್ಲಿಕ್ಕೆ ನಿನಗೆ ಹಾಲು ಬರಂಗಿಲ್ಲ ಅಂತ ಕಿವ್ ಬಂದ ನೋಡ್ರಿ ಹಾಲಿನ ಮಾರ್ಯಾವ ಗಾಂಡ ಮುಟ್ಟ ಅಂದ್ರೆ ಎಟ್ ಬಂದಾವ ಮೊಳಕಾಲ ಮಠ ಬಂದಾವ ಏನು ಸಾಂಟ ಮಠ ಬಂದಾವ ಬೇಕ್ರಲ್ಲ ಹಾಲು ಎಟ್ ಬಂದಾವ ಏ ತಮ್ಮ ಗಾಂಡ ಮುಟ್ಟಿದ ಬಳಕ ಹಾಲು ಬರ್ತಾವತ್ತ ನೀ ಹೇಳ್ತಿ ನನಗೊಂದು ಸಂಶಯ ಬರ್ತದ್ರಿ ಏನಾಗೈತಿ ಈ ಎಕ್ಕೆ ಗಿಡಕ್ಕ ಹತ್ತಿ ಗಿಡಕ್ಕ ಕಳಿ ಗಿಡಕ್ಕ ಹಾಲು ಬಿದ್ದ ಹಾಲು ಇವನ ಹೋಗಿದ್ದನ ಅಲ್ಲಿ ಇವ್ರು ತ್ಯಾಕಿ ಹೊಡ್ಕೊಂಡ್ ಕೂತಾರೆ ಹೋಗಿ ಸುಮ್ಮನೆ ನಿನ್ನ ಮಾತಿನಂತೆ ಕೇಳತ್ತನ್ನ ಗಾಂಡ ಮುಟ್ರ ಹಾಲು ಬರ್ತಾವ ಎಕ್ಕೆ ಗಿಡಕ್ಕೆ ಹಾಲು ಬಿದ್ದಾವ ಹತ್ತಿ ಗಿಡಕ್ಕೆ ಬಿದ್ದಾವ ಮತ್ತ ಕಳ್ಳಿ ಗಿಡಕ್ಕೆ ಬಿದ್ದಾವ ಇತ್ತಕ್ಕೆಲ್ಲ ಯಾರು ಹಾಲು ಕೆಡಿವ್ಯಾರು ಇವ್ರ ಅಲ್ಲಿ ತ್ಯಾಕಿ ಹೊಡ್ಕೊಂಡ್ ಕೂತಾರ ಅಲ್ಲಿ ಹೋಗಿದ್ದೇನ ಲಕ್ಷ್ಮಣ ಮತ್ತ ಎಕ್ಕೆ ಗಿಡದಾಗ ಗಿಡಗಳು ಫರ್ಕ್ ಅದಾವ್ರಿ ಮತ್ತ ಹೆಣ್ಣು ಎಕ್ಕೆ ಗಿಡನ ಬೇರೆ ಗಂಡ ಎಕ್ಕೆ ಗಿಡನ ಬೇರೆ ಹೆಣ್ಣು ಎಕ್ಕೆ ಗಿಡ ಕಟ್ಟ ಹಾಲು ಬೀಳ್ಬೇಕಾಗಿತ್ತು ಗಂಡ ಎಕ್ಕೆ ಗಿಡಕ್ಕೆ ಏನಾಗ್ತತಿ ಅದಕ್ಕೂ ಹಾಲು ಬೀಳೋದವ ಅದಕ್ಕೆ ಯಾರು ಹೋಗಿ ಮುಟ್ಟ್ಯಾರ ಇವನ ಹೋಗಿದ್ರಿ ಇವಂದು ಓದ ಊರಿದ್ದಲ್ಲಿ ಅಲ್ಲ ನಿನ್ನ ಹಾಲಿಗೆ ಬೆಂಕಿ ಹತ್ತಲಿ ಏನು ಮಾತಾಡತಿ ಏ ತಮ್ಮ ಏನಾಗೈತಿ ಇದೊಂದು ಮಾತ ಹೆಣ್ಣಿಗೇನ ಗಂಡ ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗೆ ಹಾಲು ಬರ್ತಾವ ಒಪ್ಪಗೋಣ ಹೌದೌದ್ರಿ ನಿನ್ನ ಮನೆಗೆ ಬಂದ ಬಳಕ ನನಗೆ ಎದಿಗೆ ಹಾಲು ಬಿದ್ದವು ಸತತ ಬೀಳ್ಕೋತ ಇರ್ಬೇಕವ ಇರ್ಬೇಕ್ರಿ ನೀ ಒಂದು ಸಲ ಮುಟ್ಟಾಟ ಗಪ್ಪ ಇರ್ತೇನೆ ಅದ್ರ ಮೇಲೆ ಹಂಗ ವಯಸ್ಸಾದ ಮೇಲೆ ಯಾಕೆ ಗಪ್ಪ ಆಗ್ತಾವ ಹಾಲು ಅವಾಗ ಯಾಕೆ ಬರಂಗಿಲ್ಲ ಅವಾಗ ಎಷ್ಟಾಗಿರ್ತಾವ ವಯಸ್ಸ ತಮ್ಮ ನೋಡು ಇವಂಗೂ ಒಂದು 50 ಆಗಿರ್ತಾವ ನನಗೊಂದು 45-50 ತಿಳ್ಕೊ ನಿಮಗೂ 50 ಹಿಡ್ಲಿ ಮತ್ತ ಅವಾಗ ಮುಟ್ಟುಗೊತ್ತ ಇರ್ತಿಲ್ಲ ಲಕ್ಷ್ಮಣ ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಅವಾಗ ಇವ್ರು ಸ್ವಿಚ್ ಆಫ್ ಆಗಿರ್ತೈತ್ರಿ ಏನದ ಬ್ಯಾಟ್ರಿ ಇಸ್ ಕಣದಾಳ ಲಕ್ಷ್ಮಣ ಇಸ್ ಲೋ ಮತ್ತ ಚಾರ್ಜ್ ಹಾಕ್ಲಕ್ ಇಲ್ಲೇ ಬರ್ಬೇಕ ಈ ಕಡೆ ರೀ ನಮ್ಮ ಬೋರ್ಡ್ಕ ಬರ್ಬೇಕತ್ತೀಯ ಇಲ್ಲೇ ಬೋರ್ಡ್ಕ ಬರ್ಬೇಕ ತಮ್ಮ
ಬ್ಯಾಟ್ರಿನಿಂದ ಲೋ ಮಾಡೋದು ನನ್ನ ಕೈಯಾಗದ, ಹೊಳ್ಳಿ ಚಾರ್ಜ್ ಮಾಡೋದು ನನ್ನ ಕೈಯಾಗದ. ಗೋಂಬಿ ಬೇಕ್ರಲ್ಲ, ಮುಂದೆ ಗೋಂಬಿ ಬಿದ್ದಾಗ ಮಾಯ. ಸುಮ್ಮ ಗೊಂಬಿದ್ದಾಗ ಒಳಗ ಕಾಮ ಉತ್ಪತ್ತಿ ಆಗ್ತತಿ. ದೋತ್ರ ನೋಡ್ರೆ ಮಾಯ ಆಗುದಿಲ್ಲ. ದೋತ್ರ ನೋಡ್ರೆ ಮಾಯ ಆಗ್ತತಿ, ಬಡದಾಡ್ ಚಾಲು ಆಗ್ತಾವ. ಸೀರಿದ್ರ ನಾ ನೋಡಿ ಹೆಂಗ ಜಿಗಿದಾಡ್ತಾನ, ಥೈ ಥೈ ಕುಣಿತಾನ. ಅದಕ್ಕೆ ತಮ್ಮ ಏನ ಗಾಂಡ ಮುಟ್ರ ಬೀಳ್ತಾವಂದಿ. ಮತ್ತೇನಾಗೈತಿ? ಗಾಂಡನ ಮುಟ್ಟಿಸ್ಕೊಳ್ಳಲ್ದ ಹೋಗ್ಬೇಕಿಗೆ ಹಾಲು ಬಿದ್ದಾವ. ಯಾರಿಗ್ರಿ ಇದೆಲ್ಲ ಬಹಿರಂಗದಾನ ತಿಂದ ಪುರಾಣ ಲೇಖಿ ಹೇಳ್ತಾನೆ ಕೇಳಿ. ಹೆಂಗ ಗಾಂಡ ಮುಟ್ಟ ಹಾಲು ಬೀಳ್ತಾವಂದಿ, ಗಾಂಡನ ಮುಟ್ಟಿಸ್ಕೊಳ್ಳಲ್ದನ ಹೋಗ್ಬೇಕಿಗೆ ಹಾಲು ಬಿದ್ದಾವ. ಯಾರಿಗ್ರಿ? ಯಾವ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಅಡಿವ್ಯಾಗ. ಏನಾತು? ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಬೀರ ದೇವ್ರ ಒಂದ ತೊಟ್ಲ ಒಳಗ ಬಿದ್ದಾಳತ್ತಿದ್ದ. ಏನಾತ ಅವಾಗ? ಬೀರ ದೇವ್ರ ಅಳುವಂತ ಟೈಮ್ದೊಳಗ ಅಕ್ಕವ ಮಾಯವನ ಕಿವಿಗೆ ಶಬ್ದ ಬಿತ್ತಿದ ಬಂದ. ಏನಾತು? ಯಾವ ಕೂಸಳ ಕತ್ತದವ ಇಷ್ಟೊಂದ ಹೇಳಿ ತಿಳ್ಕೊಂಡು ಅಕ್ಕವ ಮಾಯವ ಹೋಗಿ ತೊಟ್ಲ ಒಳಗ ಅಳುವಂತ ಬೀರ ದೇವರ ನೋಡ್ರು. ಅವಾಗ ನೋಡಿದ ತಕ್ಷಣ ಬೀರ ದೇವರ ತಳ ತಳ ಹೊಡಿಲತ್ತಿತ್ತ ಬಂಗಾರ ವರ್ಣ ಕೂಸ. ಅವಾಗ ಕೂಸಿನ ಶಬ್ದ ಕೇಳಿದ ತಕ್ಷಣ ಏನಾತು? ಯಾವ ಮಾಯವನ ಎದಿಗೆ ಹಾಲು ಬಿದ್ದವತನ. ಆಕಿನ ಆಮೇಲೆ ಗಂಡನು ಇಲ್ಲ ಆಕಿಗೆ. ಅವಾಗ ಗಂಡನ ಮಾಡ್ಕೊಳಕ್ಕಿಂತ ಮುಂಚೆನ ಮಾಯವನ ಎದಿಗೆ ಹಾಲು ಬಿದ್ದವು. ಬೇಕಾದ್ರ ಹಾಲು ಮತದ ಸಮಾಜದವ್ರನ್ನ ಹೋಗಿ ಕೇಳು. ಸದ್ದ ಇದು ಬೇಕಂದ್ರ ಪುರಾಣ ಲೇಖಿ ಅವಾಗ ಹೋಗಿದ್ರು ಹಂಪರ್ಕೊಂಡ. ಅವಾಗ ಬಿಡಬೇಕಲ್ಲ ಬಂದ ಅದನ್ನ ಪ್ರಶ್ನೆ ಕೂತರ ಬಿಡುಗಡೆ ಮಾಡು. ಹಾಲು ಬಿದ್ದಿದ್ರೆ ನಮ್ಮಲ್ಲಿ 70 ವರ್ಷ ಆತು, ಒಟ್ಟ ಹಾಲ ಬಿದ್ದಿಲ್ಲ. ಅಲ್ಲಿ ಏನೂ ಇಲ್ಲ. ಬೀಜ ಬೆಳಿವಾತು, ಹಾಲು ಬೀಳುವಾಲು. ಅಂದ್ರೂ ಇರ್ಬೇಕು ತಮ್ಮ. ಹಂಗ ಬೀಜನಾಗ ಬೀಜ ಕಣದಾಳ ಬೀಜ ಪರಕದ ಗಪ್ಪೊಂಜರ. ಇದು ಹೆಂಗ್ರಿ? ಎಲ್ಲಾ ಬೀಜ ಲೌಕರ್ ನಾಡ್ತಾವ, ಖರೀ ಇವು ಬೀಜ ಬೇರೆ ರೀ. ಇದು ಹೆಂಗ? ಇವು ಕೋತಂಬರಿ ಬೀಜ ಇದ್ದಂಗ ಚಪ್ಪಲ್ ಗಾಲಿ ಅರ್ಧ ಚಂದ ಆಟ ನಾಡ್ತಾವ್ರಿ. ಇವು ಅನಕತಕ ಇಲ್ಲ, ಇವು ಅನಕತಕ ಗಪ್ಪ ಇರ್ತೈತಿ ಇದು ಗಡಿ. ತಮ್ಮ ನಮಗ ಅಸಲಿನ ಮಾತಾಡಬೇಡ. ಅಸಲಿನ ಮಾತಾಡಿದಿ ಏನಾಗ್ತದ? ನಿನ್ನ ಮಣ್ಣು ಕುಡ್ತಕ್ಕ ಬಿಟ್ಟು ಮಗಳ ಅಲ್ಲ. ಇದು ಅಲ್ಲದ ಏನ್ ಹೇಳಿದಿ? ಅಪ್ಪ ಬಾಳ ದೊಡ್ಡವ. ಅಪ್ಪ ಬಾಳ ದೊಡ್ಡವ ಅಂತ ಹೇಳ್ತಾನ ಕೂಡ. ಅವ್ರ ಅಪ್ಪನ ಸುದ್ದಿ ತೆಗದ ಅವನ ಕೈಯಾಗ. ಕೇಳಿದವ್ರ ನಿನ್ನ ಹಾಡಿಗಂತರು ದಾಸರಕ್ಕಿಂತ ಪಾಸ. ಕೇಳಿದವ್ರ ನಿನ್ನ ಹಾಡಿಗಂತರು ದಾಸರಕ್ಕಿಂತ ಪಾಸ. ಗಂಡ ಹಾಡ ದಾಸರಕ್ಕಿಂತ ಪಾಸ, ದಾಸರಕ್ಕಿಂತ ಪಾಸ. ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ, ಹಾಡೋದು ಬಿಟ್ಟ ಹಮಲೆ ಮಾಡೋದು ಲೇಸ, ಹಾಡೋದು ಬಿಟ್ಟ ಕೂಲಿ ಮಾಡೋದು ಲೇಸ. ಹಾಸಿಗೆ ಕಾಣಲದೆ ಅಡಿಯಾಗ ಬೀಳ ಎಟ್ಟ ನಾಡಸಿದ್ಯೋ ದಾಸ. ಮಸೀಬ್ನಳ ಅಕ್ಕಿಗೆ ಎಟ್ಟ ನಾಡಸಿದ್ಯೋ ದಾಸ. ಕಣದಾಳ ಹುಡುಗ ಎಟ್ಟ ನಾಡಸಿದ್ಯೋ ದ್ಯಾಸ. ಎಟ್ಟ ನಾಡಸಿದ್ಯೋ ದ್ಯಾಸ. ಹಾಸಿಗೆ ಕಾಣಲದೆ ಅಡಿಯಾಗ ಬೀಳ ಎಟ್ಟ ನಾಡಸಿದ್ಯೋ ದ್ಯಾಸ. ಹುಡುಗಿ ಮಂದ ಎಟ್ಟ ನಾಡಸಿದ್ಯೋ ದ್ಯಾಸ. ಅಂದಿಗೆ ಹೇಳು ಕೆರಿನ ಲೇಸ, ಊರಗದ ಕ್ಯಾಂಗ ಆಗಿತ್ತ ಸೊಗಸ, ಊರಗದ ಕ್ಯಾಂಗ ಆಗಿತ್ತ ಸೊಗಸ. ಮೂಗಿನ ವಾಸನೆ ಮತ್ತೇನ ಬಲ್ಲೆ, ಮಲ್ಲೆ ಹೂವಿನ ವಾಸ. ಘಮ ಘಮ ಮಲ್ಲೆ ಹೂವಿನ ವಾಸ. ಹುಡುಗ ಮಲ್ಲೆ ಹೂವಿನ ವಾಸ. ಕ್ಷೇತ್ರ ಗುರುವಿನ ಉಪದೇಶ, ಬಾಳೆಗೆರ ಕಲಿಗೆ ಬಂಗಾರ ಕಳಸ, ಬಾಳೆಗೆರ ಕಲಿಗೆ ಬಂಗಾರ ಕಳಸ. ಕವಿಯಪ್ಪನ ನಿನಗ ಹೇಳತಾನ ನುಡಿಯ ಪ್ರಾಸ. ಕವಿಯಪ್ಪನ ನಿನಗ ಹೇಳತಾನ ನುಡಿಯ ಪ್ರಾಸ. ಏನ್ ಹೇಳತ್ತೀರ ತಮ್ಮ? ಏನ್ ಹೇಳತಾನ್ರಿ? ಉಪ್ಪ
ನೀರ ಉಣ್ಣುವ ವರತ್ಯಲ್ಲ ಪತಿವಾದ ಹಕ್ಕಕ್ಕಿಗೆ ಅರತ್ಯಲ್ಲ ಮಂಗಳ ಸೂತ್ರ ಇಲ್ಲ ಆ ಮಂಗಳ ಮಾಡೋನಿಗೆ ಮಾಡುವ ಅರುತ್ಯಲ್ಲ ಬಾಳ ಭಾಸ್ಕರ ಮಾತಾಡ್ಬೇಡ ತಮ್ಮ ತಮ್ಮ ಬಾಸ್ಗಳು ಮಾತಾಡ್ಲಕ್ ಹೋಗ್ಬೇಡ ನಮ್ಮ ಬಾಯನ ಮನ್ಯಾಗ ಬಿಟ್ಟು ಬಂದಿಲ್ಲ ಲಕ್ಷ್ಮಣ ಮುಂಡೆ ಆಗ್ತಾಳು ಆಕೆ ರಾಂಡೆ ಮುಂಡೆ ಆಗ್ತಾಳು ಈಕೆ ಯಾವ್ದಾಗ್ತಾಳು ಈಕೆ ಇದಾಗ್ತಾಳು ಇದು ಬ್ಯಾಡ ಲಕ್ಷ್ಮಣ ಇದು ಏ ಲಕ್ಷ್ಮಣ ಹೆಸರು ಬಾಳ ದೊಡ್ಡದದ ಹೆಸರು ತಕ್ಕ ಇರುದು ಕಲಿ ಮೊದಲ ಲಕ್ಷ್ಮಣ ಅಂತೇಳಿ ನಾಮ ಬಂದದ ರಾಮಾಯಣಿ ಒಳಗಿನ ಲಕ್ಷ್ಮಣ ಆಗು ಈ ಕಡೆ ಲಕ್ಷ್ಮಣ ಆಗ್ಲಕ್ ಹೋಗ್ಬೇಡ್ತಮ್ಮ ಈ ಕಲಿಯುಗದ ಲಕ್ಷ್ಮಣ ಆಗಬೇಡ ನೀ ಮಸೀಬ್ನಾಳ ಸುದ್ದಿ ಮಾದೇವ್ ಹತ್ತಿಲ್ಲ ಮಸೀಬ್ನಾಳ ಮರ್ಯಾದ ಇದ ಮಸೀಬ್ನಾಳ ವಿದ್ಯಾ ಅಂದ್ರ ಹೌದೌದ್ರಿ ಎಲ್ಲಾರ ಸಂಗಾಟ ಹಾಡಿಕೆ ಮಾಡೋದು ಬೇರೆ ಮಸೀಬ್ನಾಳ ವಿದ್ಯಾನ ಸಂಗಾಟ ಹಾಡಿಕೆ ಮಾಡೋದು ಬೇರೆ ಒಳ್ಳೆಳ್ಳೆ ಅವ್ರು ಉಳ್ಳಾಡಿ ಹೋಗ್ಯಾರೋ ತಮ್ಮ ನನ್ನ ಮುಂದೆ ನೀ ಯಾವ ಗಿಡದ ತಪ್ಪಲು ನೀನು ಹುಟ್ಟಿಂದ ಕಣ್ಣು ತೆರೆದಿ ಎಟ್ಟು ಮಾತಾಡ್ಲಕತ್ತಿ ಬಾಳ ದೂರ ಬೇಡ ಇದ ನಮ್ಮ ಮೈಂದ್ರಿ ಊರದಾಗ ಟ್ರ್ಯಾಕ್ಟರ್ ಮೇಲೆ ಮೆರವಣಿಗೆ ತಕೊಂಡು ಹಾದದ ಮರಿ ಅದ ಇದ ಮಸೀಬ್ನಾಳ ಮರಿ ಇದ ಮೈಂದ್ರಿಗೆ ಊರಾಗ ಬಾಳ ದೂರ ಅಲ್ಲಿ ಇಲ್ಲೇ ಒಂದ್ 7-8 ಕಿಲೋಮೀಟರ್ ಮ್ಯಾಲ ಮೆರವಣಿಗೆ ಆಗ್ಯದ ಯಾಕಂದ್ರ ಅದು ಆಗಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಬೇಕು ಪುಣ್ಯ ಬೇಕ್ರಲ್ಲ ಅಲ್ಲಿ ಒಬ್ಬ ಬಂದಿದ್ದ ಅವ ಬೇರೆ ಕಿಲಿ ಬಂದು ಗಂಟು ಬಿದ್ದ ನೀವು ಬೇರೆ ಇದು ಗಂಡ ಬೇರೆ ಆ ಗಂಡ ಬೇರೆ ಇರ್ಲಿ ಯಾವ್ದೇ ಕಿರುವತ್ತಮ್ಮ ಒಟ್ಟು ಗಂಡದ ಹೊಡ್ಡವ ಗಂಡನೇ ಹೆಚ್ಚಿನವ ಗಂಡ ದೊಡ್ಡವ ಅಂತ ಹೇಳತ್ತಾನು ಕೊಳ್ಳಾಗ ತಾಳಿ ಇತ್ತಂದ್ರ ಮುತ್ತೋ ತನಕ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕನಾದ ನಿನಗ ಹನಿ ಮೇಲೆ ಕುಕ್ಮ ಇಟ್ಟೇನಿ ಕೈಯಾಗ ಹಸಿರು ಬಳಿ ಹಾಕ್ಯಾನಿ ಕಾಲೊಳಗ ಕಾಲುಂಗ್ರ ಹಾಕ್ಯಾನಿ ಇವೆಲ್ಲ ನಾ ಇಟ್ಟನೇನಂಟ್ಲೆ ಮುತ್ತೋ ತನಕ ಬಂದಿ ಇವೆಲ್ಲ ನಾ ಇಟ್ಟಿರ್ಲಿಕ್ಕಂದ್ರ ನೀ ಚಾಜಕ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಕ್ಕ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಅಂತ ಹೇಳ್ತಾನು ಕಬಲು ಕುಡುನುಲ್ಲ ನಾ ಎಲ್ಲಿ ಇಲ್ಲಂದನಿ ಹೆಂಗ ತಾಳಿ ನಿಂದೈತಿ ಕಾಲುಂಗರ್ ನಿಂದೈತಿ ಕೂಕುಮ್ ನಿಂದೈತಿ ಬಳಿ ನಿಂದೈತಿ ಖರೆ ಅಜರಾಮರಾಗಿ ಉಳಿಬೇಕಿದ್ ನೀ ಸತ್ತರು ಉಳಿಬೇಕಾಗಿತ್ತು ಮುತ್ತನ ನಡಬರ್ಕ್ ಹೋಗ್ತದ ಒಟ್ಟ ಹರಿಬಾರ್ದ ಅದನ್ನ ಹಸಿರಂತ ಉಳಿಬೇಕಾದ ನನಗೆ ನೋಡು ನೀ ಕೊಟ್ಟಿರೋ ಮುತ್ತನ ನೀ ಸತ್ತಿ ಅಂದ್ರ ಹೋತ ನಿನ್ನ ಸಂಗಾಟ ನಾ ಕೊಟ್ಟಿರೋ ಮುತ್ತನ ನೀ ಸತ್ತ ಮೇಲೆ ಹೋಗ್ತತಿ ಅನಕತ್ತಕ ಹೋಗಂಗಿಲ್ಲ ನಾ ಕೊಟ್ಟಿರೋದ ಕಡಿತನ ನೀ ಕೊಟ್ಟಿರೋದ ನಡ್ತಾನ ನನಗ ನಿನಗ ಜಮೀನ ಆಸಮಾನ ಫರ್ಕದು ಲಕ್ಷ್ಮಣ ನೀವೊಂದ ಅದೇ ಕುಣಚಿಯಾಗಿ ನೀರಿದ್ದಂಗ ನಾವೊಂದ ಬಾವಿಯಾಗಿನ ಜರಿ ಇದ್ದಂಗ ಕುಣಚಿಯಾಗಿ ನೀರೊಮ್ಮೆ ಬಳಸ್ತಂದ್ರ ಮುಗದ್ ಹೋತು ಒಣಗಿ ಹೋಗ್ತದ ಖುಲ್ಲಾ ಆಗ್ತದ ರಗದ ಅವ್ ಏನ್ ಕಟ್ಟಿ ಅನ್ಲ ಅತ್ರನು ಹರಿಬಾರ್ದ ನಿನ್ನ ಜೋಡಿನ ಹರ್ಕೊಂಡ್ ಯಾಕೆ ಹೋಗ್ತಾರ ನೀ ಸತ್ತ ಮೇಲೆ ಯಾಕೆ ಹರಿತಾರೋ ಹಜರ ಮರ ಗಿಡು ಮುತ್ತ ನನಗೆ ಮತ್ತ ನೀ ಸತ್ತ ಬಳಕ ನಿನ್ನೂ ಯಾರು ಹರಿತಾರ ಇವನು ರೀ ಮತ್ತ ಅದ ಬೇಕ್ರಲ್ಲ ತಮ್ಮ ನಮ್ ಹುಡುಗ ಏನ್ ಕೇಳ್ತಾನಂದ್ರ ಹೆಂಗ ಇವು ಗಾಂಡ ಸತ್ತ ಅಂದ್ರ ಗುಳ್ಳ ಹರಿತಾರ ಕಾಲೊಂಗ್ರ ತೆಗಿತಾರ ಇವೆಲ್ಲ ಹರ್ಕೊಂಡು ಹೋಗ್ತದ ನಾ ಹೆಣ್ತಿನ ಜರ್ ಕರ್ತ ಹೆಣ್ತಿನ ತೀರಳದ್ರ ಇವನು ಯಾರು ಹರಿತಾರ ಹುಡದಾರ ಹಡದ ಮುಡದಾರ ಮಾಡೋದೈತಿ ಇವನು ಹರಿತಾರ್ರಿ ಏನ ಹುಡದಾರ ತಮ್ಮ ಅದಕ್ಕ ಶಾನೆ ಬಾಳದನ್ರಿ ಅಂದ್ರ ತಾಳಿ ನಾ ಕಟ್ಟೀನಿ ಕಾಲಂದ್ರ ನಾ ಹಾಕಿ ಅಂತ ಹೇಳತ್ತೇನ ಲಕ್ಷ್ಮಣ ನಿನಗ ತಾಳಿ ಕಟ್ಟಬಾ ಅಂತೇಳಿ ಫೋನ್ ಹಚ್ಚಿಲ್ಲ ಏನ್ ಹಚ್ಚಿಲ್ಲ ಕಾಲುಂಗ್ರ ಹಾಕಬಾ ಅಂತೇಳಿ ಟಪಾಲ ಕಳಿಸಿಲ್ಲ ಏನಿಲ್ಲ ಗಾಂಡ ಬೇಕತ್ತ ನನ್ನ ಮನ್ಯಾಗ ನಾ ಏನ ಕೈಕಾಲು ವರ್ಷಾಡಿ ಹತ್ತಿಲ್ಲ ನಿನಗ ಹೆಣ್ತಿ ಕೊಳಮೆ ಬಿದ್ದು ಏನ್ ಮಾಡ್ಯಾನ ಲಕ್ಷ್ಮಣ 4 ಮಂದಿ ಹಿರಿಯರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡ ಏನ್ ಮಾಡ್ಯಾನು ನಾಯಿ ಕುನ್ನಿಕಿತ ಕುನ್ನಿಯಾಗಿ ನೀನಾಗೆ ನನ್ನ ಮನೆಗೆ ಬಂದದಿ ಅದು ಹೆಂಗ ಬಂದಾನ ನನ್ನ ಮನೆಗೆ ಬಂದಾಗ ಏನೋ ನಾ ಎಸ್ ಅಂದಾಗ ಹೊರಗ ನಿಂದ ಎಸ್ ಅವಾಗ ಎಸ್ ಇರ್ಲಿಕ್ಕಂದ್ರ ಹೆಂಗ ಪೀಚೆ ಸರ್ಕೋ ಗಾಡಿ ಲೇಕೆತ್ತಿರ ಗರ್ಕೋ ಮತ್ತ ಆ ಕಡೆ ಗಾಡಿ ಚಾಲು ಮಾಡ್ಕೊಂಡ್ ಆ ಕಡೆ ಗರ್ಕೋ ಕೇಳಲೆ ಮರಾಠಿ ಒಳಗ ಬಾಡ್ಕೋ ಕುಳ್ಯ ನೀಟ್ ಹಾಕಿ ಕಡೆ ಬಸುನ ತಮ್ಮ ಯಾಕಂದ್ರ ನಾ ಗಾಂಡ ಬೇಕತ್ತ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಹೌದೌದ್ರಿ ಇದ್ರೊಳಗೆ ನೀ ದೊಡ್ಡ ವಿದ್ಯೆ ಅಂದ್ರ ನೀನಾಗೆ ನನ್ನ ಮನೆಗೆ ಬರೋದೇನು ಕೊಳಂಬಿದ್ದಿತ್ತು ನಾ ಬರುತ್ತಕ್ಕ ನಿಂದಿರ್ಬೇಕಾಗಿತ್ತು ನಿನ್ನ ಮನ್ಯಾಗ ದೊಡ್ಡ ವಿದ್ಯೆ ಅಂದ್ರ ಇವ್ ಒಬ್ಬನ ಬರ್ಬೇಕಾಗಿತ್ತಲ್ಲ ನೋಡ್ಲಕ್ಕ ದೊಡ್ಡ ವಿದ್ಯೆ ಅಂದ್ರೆ ನೀವು ಒಬ್ಬನ ಬರ್ಬೇಕು ನನ್ನ ಮನೆ ತಕ್ಕ ನಾನು ನೋಡ್ಲಕ್ಕ 4 ಮಂದಿನ ಯಾಕೆ ಕರ್ಕೊಂಡು ಬಂದಿ ಬರೇ ನೋಡ್ಲಕ್ಕ 4 ಮಂದಿ ನೋಡ್ಲಕ್ಕ 4 ಮಂದಿ ಸಾಕರ್ ಪುಡಾಕ 8 ಮಂದಿ 8 ಮಂದಿ ಲಗ್ನಕ್ಕೆ 100 ಮಂದಿ 100 ಮಂದಿ ಯಾಕೋ ಅನ್ಸುತ್ತಿದ್ದೆ ನನಗ ಯಾಕಿಂತ ಮಂದಿ ತರ್ತಿದ್ದೆ ಯಾಕೆ ಅನ್ಸ್ತಿದ್ಯಾ ಅನ್ಸುತ್ತಿದ್ದೆ ನನಗ
ಹರ್ಕತಿಲ್ಲ ಹುಲಿ ಹರ್ಕತಿಲ್ ಹುಲಿ ಐತಿ ಏನು ಹರ್ಕೋತಿ ಹುಲಿ ಐತಿ ಯಾರು ಗೊತ್ತ ನನಗೇನು ತಿಳಿವತ್ತು ಅದಕ್ಕೆ ತಮ್ಮ ಇರ್ಲಿ ಯಾಕಂದ್ರೆ ಬೇಕ ಹೌಸ್ಯ ನೌಸ್ಯ ಗೌಸ್ಯ ಸಗಳತ್ತು ಪೈಜೆ ಗಾವತ್ತ ಅವ್ರಿದ್ದಾಗ ಜಾತ್ರೆ ಗರ್ದಿ ಅವ್ರಿದ್ದಾಗ ಗರ್ದಿ ಮತ್ತೆ ಇವ್ರಿದ್ದಾಗ ಅಗದಿ ತೀರಾ ಗರ್ದಿ ಹಾಕ್ಯವ್ರಿದ್ರ ಅಂದ್ರ ಜರ ಗಪ್ ಇರ್ತೈತ್ರಿ ಸರಾಯಿ ಬಾಟ್ಲಿ ಅವತಾರ ಹಾಕ್ಯವ್ರಿದ್ರ ಅಂದ್ರ ಹಂಗ ತಮ್ಮ ಹಂಗ ಇನ್ನ ಗಂಡ ಬಹಳ ದೊಡ್ಡವ ದೇವ್ರು ಬಹಳ ದೊಡ್ಡವ ಅಂತ ಹೇಳತ್ತೇನ ತಮ್ಮ ಬಾಯಿ ತುಂಡಿ ಮಾತು ಬೇಡ ಪುರಾಣ ಲಿಕೆಗೆ ಹೋಗ್ಲಿ ಗಂಡ ದೊಡ್ಡವ ದೇವ್ರ ದೊಡ್ಡವ ಅಂತ ಹೇಳಕತ್ತೇನಂದ್ರೆ ದೇವ್ರ ಬದಲು ಕೇಳ್ತಿ ಅಂದ್ರೆ ದೇವ್ರ ಬದಲು ಕೇಳ್ಬೇಕಾಗ್ಯದ ತಮ್ಮ ಪರಮಾತ್ಮ ದೊಡ್ಡವದಿ ಅಂದ್ರೆ ಕವಿಗಳು ಒಂದು ಮಾತು ಹೇಳ್ತಾರೆ ದೈವೇ ದೇವರಂತ ಬಾಯಿ ಮಾಡತೇನೆ ನಿಮ್ಮ ದೇವರ ಯಾವ ಭಯನ ಮಗ ಹಡದಾನವನಿಗೆ ಕೇಳು ಅವರ ತಾಯಿ ತಂದೆ ಹೆಸರ ಆ ಜನ ಹೆಸರ ಮುಖ್ಯನ ಹೆಸರ ಮಾಮಗನ ಹೆಸರ ಹೆಸರ ಮೂರ್ತ್ಯನ ಹೆಸರ ಮಾಮಗನ ಹೆಸರ ದೇವ್ರ ದೇವರಂತ ದೌವ ಬಣದ ದೇವರ ದೇವರಂತ ದೌವ ಬಣದ ದೌವ ಹಿಡದ ಇದಪ್ಪ ಡಪ್ ಹಾಡೋರ್ ಬಾ ಡಪ್ಪಿನ ಪದ ಹಾಡೋರ್ ಗತ್ತ ಇದು ಗಂಡಾಳ ಮಾಡೋದಾಗದ ಇದು ಗಂಡಾಳ ಮಾಡೋದಾಗದಲ್ಲ ಇದ ಇವ್ರು ಮಾಡ್ಲತ್ತಿರ್ಲ ಇವ್ರದಾಗದ ಹೆಂಗ ಎಲ್ಲವನ್ನೂ ಗುಡದಾಗ ಚೌಡಿಕೆ ಬಾರಿಸಿದಂಗ ನೆಟ್ಟಿಗೆ ಮೊದಲು ಮುಕ್ತ ಹಾಕೋದ ಕಲಿಯೋ ತಮ್ಮ ಗಾಡಿ ನಿತ್ರ ಆಯ್ಲಿ ಸೂರ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಹೆಂಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಹೊಡೆದ್ರ ಜಾಗದ ಮ್ಯಾಗ ನಿತ್ತಂಗಾಗಿರ್ಬೇಕು ಇವ್ರ ಬ್ರೇಕ್ ಇವ್ರದ ಬೇರೆ ರೀ ಇವ್ರ ಗಾಡಿ ಹೆಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಅಂದ್ರ ಮೈಂದ್ರಿಗೆ ಊರಾಗ ನಿಂದಿರ್ತದ್ರಿ ಗಾಡಿ ಹೋಗಿ ಹಂಗ ಹೋಗೋದು ನೋಡ್ರಿ ಗೊಳ್ಳ ಹಂಗ ಗೊಚ್ಚಂಗ ಅದಕ್ಕ ತಮ್ಮ ಏನಾಗ್ತದ ಬಹಳ ಶಾನೆ ಅದಾರಿ ಶಾನೆ ಅದಾರು ಎದಕ್ಕ ಎದಕ್ಕದಾರು ಶಾನೆ ಹಗಲೆಲ್ಲ ಚಾದ್ ಹೋಟೆಲ್ಗೆ ಹೋಗ್ಲಕ್ಕ ಬಾಳ ಹೇಳತ್ತೇನಿಪ್ಪ ಅವನು ಶಾನೆ ಅದಾನ್ರಿ ನಿದ್ದೆ ಎತ್ತಸ್ತಕ ಮುಂದ ಚೂಟ್ ಎಬ್ಸುದ ನೀವು ಚೂಟ್ ಎಬ್ಸಂಟೆ ನಾ ದನಗಳಿಗೆ ಮೇವು ಹೋಗಿತ್ತನ ಗಪ್ಪತ್ತಾನು ತಮ್ಮ ಅದಕ್ಕ ಹೇಳತ್ಯಾರ ಗಂಡ ಬಾಳ ದೊಡ್ಡವ ಗಂಡನೇ ಸರ್ವಸ್ವ ಗಂಡನ ಸೇವಾ ಮಾಡ್ರಿ ಇರ್ಲಿ ತಮ್ಮ ಗಂಡನ ಸೇವಾ ಮಾಡೋನು ಗಂಡ ದೊಡ್ಡವದಿ ಇರುವಲ್ಯಾಕ ಗಂಡ ಇದ್ರೆ ಇರ್ಬೇಕು ಎಂತವ ಎಂತ ಇರ್ಬೇಕು ಗಂಡ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಗಂಡ ದೊಡ್ಡವಪ್ಪ ಗಂಡ ದೊಡ್ಡವ ಮಾಡ್ಕೊಂಡ ಹೆಣ್ತಿನ ಮತ್ತೆಯವರೇ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರೆ ಯಾಕೋ ಮಗನ ನನ್ನ ಹೆಣ್ತಿನ ಕಣ್ಣು ಎತ್ತಿ ನೋಡ್ತಿ ಅನ್ನುವಂಥದ್ದು ಒಳಗೆ ಕೇಳುವಂತ ಸಿಟ್ಟಿರ್ಬೇಕು ಅವ ಜಗದಾಗ ಗಂಡ ದೊಡ್ಡವಪ್ಪ ಆದ್ರೆ ಇವ ಕಣದಾಳ ಗಂಡ ಇವ್ ಬೇರೆಯಪ್ಪ ಇವ್ ಯಾವ್ದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನಿ ಯಾವನ ಕೈಯಾಗರೆ ಕೊಟ್ಟು ಬರು ಗಂಡದಾನೆಪ್ಪ ಇವ ಈ ಗಂಡ ಪುರಾಣ ಲೇಖಿ ಮತ್ತ ಬಾಯ್ ತುಂಡಿ ಅಲ್ಲ ನಂದು ಪುರಾಣ ಲೇಖಿ ಕೊಟ್ಟದ ಖರಿಯದ ನೀನು ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮದೊಳಗ ಕೌರವರ ಕೈಯಾಗ ಸೋಲಾಗಿ ನಡೆದಿತ್ತ ಪಾಂಡವರಿಗೆ ಆಸ್ತಿ ಅಂತಸ್ತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನಾದೀಸ ಎಲ್ಲಾನ ಕಳ್ಕೊಂಡು ಕೂತಿದ್ರು ಇರ್ಲಿ ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡು ಕೂತಿದ್ರು ಏನಾತವಾಗ ಪಾಂಡವರೊಳಗ ಧರ್ಮರಾಜ ಎಲ್ಲ ಸೋತು ಕೂತ ದುರ್ಯೋಧನ ಒಂದು ಮಾತು ಕೇಳ್ದ ಏನ್ ಕೇಳ್ತ ದುರ್ಯೋಧನ ಅಲ್ಲೋ ಧರ್ಮರಾಜ ಎಲ್ಲಾ ಸೋತನೈತಿ ಇನ್ನ ಒಂದು ಬೆಲೆ ಬಾಳು ವಸ್ತು ಐತಿ ನಿನ್ನ ಮನ್ಯಾಗ ಅಂದ ಏನೈತ್ರಿ ಏನ್ ಕೇಳ್ತಿ ಕೇಳಪ್ಪ ದುರ್ಯೋಧನ ಸೋತನಿ ನನ್ನ ಕೈಯಾಗ ಏನ್ ಕೇಳ್ತಿ ಕೇಳ್ತ ಅಂದ ಹಸ್ತನಂದ ಅವಾಗ ಏನಾತು ಅವಾಗ ಅಂದ ದುರ್ಯೋಧನ ಎಲ್ಲಾ ಸೋತನೈತಿ ಹೇಳ್ತಿ ಇನ್ನೊಂದು ಬೆಲೆ ಬಾಳು ವಸ್ತು ಅಂದ್ರೆ ನಿನ್ನ ಹೆಣ್ತಿ ದ್ರೌಪದನ ತಂದ ಹಚ್ಚ ಪಗಡಿ ಆಟದೊಳಗಂದ ಏನಾತವಾಗ ದುರ್ಯೋಧನನ ಮಾತು ಕೇಳಿ ನಿನ್ನ ಧರ್ಮರಾಜ ಏನ್ ಮಾಡಿದ ಧರ್ಮರಾಜ ಮಾಡ್ಕೊಂಡು ಹೆಣ್ತಿ ನೋದ ಪಗಡಿ ಆಟದೊಳಗೆ ಇಟ್ಟು ಸೋತೆಲ್ಲೋ ಧರ್ಮರಾಜ ಎಲ್ಲಿ ಉಳಿತೋ ನಿನ್ನ ಧರ್ಮ ಗಂಡ ಹೆಂಗ ದೊಡ್ಡವಾಗ್ತೀವ ಕಣದಳ ಗಂಡ ಅಂತ ಧರ್ಮರಾಜ ಹೊತ್ತ ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ತಿದ್ದ ಧರ್ಮರಾಜ
ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ ಅವ ಧರ್ಮರಾಜ. ಆ ಧರ್ಮರಾಜ ಇವ ಬಂದ ನೋಡ್ರಿ ಪೋತರಾಜ. ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ಎಲ್ಲಿ ದೊಡ್ಡವ ಇವ್ರ ಅಪ್ಪ ದೊಡ್ಡವ. ಹೇಳೋದು ಪುರಾಣ ಲೇಖಿ ಮಹಾಭಾರತ ಓದಿ ನೋಡುವ ಸಿಗುತ್ತದ ಸಿಕ್ಕತತಿ ನಿನಗ. ನಿನ್ನ ಧರ್ಮರಾಜ ಹೆಂಡತಿ ಕಾಲು ಬಿದ್ದದ ಸಿದ್ಧಾಂತದ. ಬೇಕಂದ್ರ ಪುರಾಣ ಇಟ್ಟು ಹಾಡಿಕೆ ಬಾಯ್ತುಂಡಿ ಅಲ್ಲ ತಮ್ಮ. ಇನ್ನ ಗಾಂಡ ದೊಡ್ಡವ ಹೇಳತಾನು. ದುಷ್ಟ ದುಶ್ಯಾಸನಿದ್ದ ಕೂಡಿದಂತ ಸಭಾದೊಳಗ ದ್ರೌಪದನ ಸೀರಿ ಸೆಳಿತಿದ್ದ. ಏನಾತವಾಗ 5 ಮಂದಿ ಗಾಂಡ್ರಿದ್ರಿ. ಯಾರ್ಯಾರಿದ್ರು 5 ಮಂದಿ ಗಾಂಡ್ರ? ನಕುಲ ಸಹದೇವ ಭೀಮ ಧರ್ಮ ಅರ್ಜುನ. ಏನ್ ಮಾಡ್ಯಾರು? 5 ಮಂದಿ ಗಾಂಡ್ರಿದ್ರು. ತೆಳಗ ಶಾಂಡ್ರಂಗಿ ಚೆಂಡ ಹಾಕಿ ಕೂತಾರೆ. ಬಿಡಿಸ್ಕೊಂಡು ಬರೋ ತಾಕತ್ತನೇಗಿಲ್ಲೋ ತಮ್ಮ ಕೈಲೆ. ಯಾಕ ಗಾಂವ್ ಗಂಡಾಳಿದ್ರಲ್ಲ ಎದ್ದು ಕೇಳಬೇಕಾಗಿತ್ತು. ನಾ ಗಾಂವ್ ಗಾಂಡಿದ್ದಿ ಗಂಡಾಳಿದ್ದಿ ದೊಡ್ಡವಿದ್ದಿ. ದೊಡ್ಡವ್ರಲ್ಲ ನೀವ. 3 ಲೋಕದ ಗಾಂಡ ಅರ್ಜುನ್ ಇದ್ದ. ಕಲಿಯುಗದಂತ ಅಂತ ಭೀಮ್ ಇದ್ದ. 3 ಲೋಕದ ಗಾಂಡ ಅರ್ಜುನ ಮಾಡುವುದೇನು? ಯಾಕ ಯಾವ ಸೀರಿ ಸೆಳೆಯಾಗ ಸುಮ್ಮ ತೆಳಗ ಚೆಂಡ ಹಾಕಿ ಕೂತಾರ. ಬಿಡಿಸ್ಕೊಂಡು ಬರೋ ತಾಕತ್ತಾಗಿಲ್ಲ. ಗಾಂಡ ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಟ್ಟನಿ ತಮ್ಮ. ಇಲ್ಲಿ ಗಾಂಡ ಕಡಿಮೆ ಅದ. ಮತ್ತಿನ ಕೊಳ್ಳಾಗ ತಾಳಿ ಕಟ್ಟೇನಿ, ಕಾಲಾಗ ಕಾಲುಂಗ್ರ ಹಾಕೇನಿ, ಎಲ್ಲಾ ನಾನಾ ಮಾಡೇನಿ. ಜಗದಾಗ ಗಾಂಡಿದ್ರ ಮುಕ್ತಿ ಆಗ್ತತಿ ಇರ್ಲಿಕ್ಕ ಆಗಂಗಿಲ್ಲ ವಾದ ಮಾಡಿದಿ ಟೇಜ್ ಮೇಲೆ. ವಾದ ಮಾಡ್ಯಾನ. ಗಂಡನ ಮಾಡ್ಕೊಳ್ಳದ ಮುಕ್ತಿ ಗಂಡವ್ರನ್ನ ಬಹಳ ಮಂದಿ ಇದಾರ ಜಗದಾಗ. ಯಾರ್ಯಾರಿ ತಮ್ಮ? ಸದ್ದ ಗಂಡ ಇಲ್ಲದ ಮುಕ್ತಿ ಗಂಡಳ ಒಬ್ಬಾಕಿ. ಯಾರಪ್ಪ? ಲಕ್ಷ್ಮಣ. ರಾಮಾಯಣಿ ಓದಿ ನೋಡು. ಏನಾಗ್ಯದ ರಾಮಾಯಣಿ ಒಳಗ? ರಾಮಾಯಣಿ ಓದಿ ನೋಡು. ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ. ಆಕಿ ಕೊಳ್ಳಾಗ ಯಾವ ತಾಳೆ ಕಟ್ಟಿಲ್ಲ, ಕಾಲಾಗ ಕಾಲುಂಗ್ರ ಹಾಕಿಲ್ಲ, ಕೈಯಾಗ ಹಸರು ಬಳಿ ಹಾಕಿಲ್ಲ. ಗಾಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ. ಅಲ್ಲಿ ಹೋಗ್ಯಾರ ನೀವು ಗಾಂಡ್ರಿ ಅಲ್ಲ? ಹೋಗಿದ್ರಿ ಶಂಕ ಹಚ್ಕೊಂಡು. ಎಲ್ಲಿದಿ ಗಂಡ? ಬೇಕಲ್ಲ ಅಲ್ಲಿ ಗಾಂಡ. ನಿನಗೊಂದು ಹೇಳ್ತಾನೆ ಕೇಳು. ಇದ್ರೋ XYZ ನಮ್ಮದ. ರಾಮಾಯಣಿ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನೀತ ಶರೀರ ಶೋಧ. ಇಟ್ರೊಳಗೆ ಏನು ಬಡದಾಡು. ಏನ್ ಮಾಡ್ತಿ ಮಾಡಿ ಇಲ್ಲೇ ಮಾಡ್ನಿ. ಕುಬಿ ಯುದ್ಧದ ಮಾಡ್ಕೊಂಡು ಹೋಗ ಲಕ್ಷ್ಮಣ. ನಂದು ಉಳದೈತಿ ಅಂತ ಇಟ್ಕೊಂಡು ಹೋಗಬೇಡ. ಕಣದಾಳ ಊರಿಗೆ ಏನದ ತೂರ್ಕೊಂಡು ಹೋಗಿದ್ದ. ಇದು ಉಳದೈತಿ ಬಾಕಿ ಇಟ್ಕೊಂಡು ಹೋಗಬೇಡ. ಶಾನ್ಯ ಭಾಳ ಅದಿ. ಎಲ್ಲ ನನ್ನಿಂದ ಆಗೈತಿ. ನಾ ಮಾಡೀನಿ. ನಾ ದೊಡ್ಡ ಮತ್ ಮಾಡ್ಕೊಂಡು ಹೇಳ್ತೀನಿ. ಹೆಂಗ ಮೇಟಿಗೆ ಹಸ್ತಿ ಹೊತ್ತಮ್ಮ ನೀ ಹೆಂಗ ಮೇಟಿಗೆ ಹಸ್ತಿ? ಮಹಾಭಾರತ ಲೇಖಿ ಕೊಟ್ಟು ಹೇಳ್ತಾನೆ ಗಾಂಡ ಕಮ್ಮಿ ಆಗಿದೆ. ಮತ್ತ ತಮ್ಮ ಇನ್ನೊಂದು ಮಾತಪ್ಪ. ಏನ್ರಿ? ನನ್ನ ಮೇಟಿಗೆ ಹಸ್ತಾನತೆ. ನನ್ನ ಮೇಟಿಗೆ ಹಚ್ಚು ತಾಕತ್ತ ನಿನ್ನ ಕೈಲಿ ಆಗಿಲ್ಲ. ನಿನ್ನ ಮಾತ್ರ ನಾ ಪುರಾಣ ಲೇಖಿ ಮೇಟಿಗೆ ಹಚ್ಚೇನ್ ನೋಡ. ಎಲ್ಲಿ ಮೇಟಿಗೆ ಹಚ್ಚರಿ? ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡೋಗಿದ್ದ ಯಾವ ಯಮರಾಜ ಯಮಲೋಕಕ್ಕ. ಏನಾತವಾಗ? ಯಮರಾಜ ಯಮಲೋಕಕ್ಕೆ ಸತ್ಯವಾನನ ಪ್ರಾಣ ತಗೊಂಡು ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡ್ಯ? ಸಾವಿತ್ರಿ ದೇವಿ ಯಮರಾಜನ ಸಂಗಟ ಬೆನ್ನ ಹತ್ತಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರ್ಯಾಡಿ ಏನ್ ಮಾಡ್ಯ? ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಹಚ್ಚಿ ಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಜಯ ಗಳಿಸಾಳ ನನ್ನ ತಾಯಿ ಸಾವಿತ್ರಿ. ನಿನ್ನ ಮಾತ್ರ ನಾ ಮೇಟಿಗೆ ಹಚ್ಚಿ ಬಿಟ್ಟ ನೋಡ. ನೀ ಹಂಗ ಮೇಟಿಗೆ ಹಸ್ತಿ? ಇವನು ಮೇಟಿಗೆ ಹಸ್ತಾನ್ರಲೆ. ಯಾವಲ್ಲಿ? ತನಗ ಹೊಟ್ಟಿ ಕಮ್ಮಿ ಬತ್ತಂದ್ರೆ ಹೇಳ್ತೀನಿ ಓದ್ ಇಸ್ಪಟ್ಟದ ಆಟದಾಗ ಸೋತ ಮೇಟಿಗೆ ಹಸ್ತಾನ ಇವ್ ನಾನು. ಈ ಗಂಡ ತಮ್ಮ ನೀ ಹೇಳಿದ ವಿಷಯಕ್ಕೆ ನಾನು ಕಡಾ ತುಡಿ ಉತ್ತರ ಪ್ರಶ್ನೆ ಉತ್ತರ ಬಿಡುಗಡೆ. ಹೌದೌದ್ರಿ. ಅದಕ್ಕೆ ನಡಿಲಿ.